श्रीमती वीरम्मा गंगश्री कॉलेज फॉर वीमेन गुलबर्गा में बहमनी सल्तनत की तारीख और कल्चर पर 2 रोज़ा सेमिनार का इनेकाद किया गया है। इस सेमिनार के ज़िमन में बहमनी दौर की इमारतों, आर्ट पर पेंटिंग्स और फोटोग्राफी की नुमाइश का इनेकाद किया गया। ಇವತ್ತು ಗುಲ್ಬರ್ಗಾದ ವೀರಮ್ಮ ಗಂಗಶ್ರೀ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವಂತಹ 2 ದಿನಗಳ ವಿಚಾರ ಸಂಕಿರಣ. ಈ ವಿಚಾರ ಸಂಕಿರಣದ ವಿಷಯ ಬಹುಮನಿ ಸುಲ್ತಾನರು ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ವಿಚಾರ ಸಂಕಿರಣ ನಡೀತಾ ಇದೆ. ಇದರಲ್ಲಿ ವಿದ್ವಾಂಸರು, ಸಂಶೋಧಕರು, ವಿಚಾರವಾದಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇವತ್ತು ನಾನು ಈ ವಿಚಾರ ಸಂಕಿರಣವನ್ನ ಉದ್ಘಾಟನೆ ಮಾಡಿರೋದು ನನಗೆ ಸಂತಸವನ್ನ ತಂದಿದೆ. ಕಾಲೇಜು ಬಹುಮನಿ ಸುಲ್ತಾನರ ಇತಿಹಾಸದ ಮೇಲೆ ಹೊಸ ಬೆಳಕನ್ನ ಚೆಲ್ಲಬೇಕು. ಇದನ್ನ ಸಂಶೋಧಕರು, ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಒಂದು ಐತಿಹಾಸಿಕ ಹಲವಾರು ವಿಷಯಗಳನ್ನ ಜನರಿಗೆ ಕೂಡ ತಲುಪಿಸಬೇಕು ಅನ್ನುವಂತ ಮಹದಾಶೆಯಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಇವತ್ತು ಕಾರ್ಯಕ್ರಮದ ಭಾಗವಾಗಿ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಿರುವಂಥದ್ದು, ಪೇಂಟಿಂಗ್ಸ್ ಗಳನ್ನ ಪ್ರದರ್ಶನ ಮಾಡಿರುವಂಥದ್ದು, ಹಾಗೆ ನಾಣ್ಯಗಳ ಪ್ರದರ್ಶನ ಕೂಡ ಮಾಡಿದ್ದೇವೆ. ನಾವು ಬಹುಮನಿ ಸುಲ್ತಾನರ ಇತಿಹಾಸವನ್ನ ಆಧಾರವಾಗಿ ನೋಡ್ಬೇಕಪ್ಪ ಅಂತಂದ್ರೆ ಸ್ಮಾರಕಗಳು ಮತ್ತು ನಾಣ್ಯಗಳು ಅವ್ರು ಮಾಡಿರುವಂತ ಕೆಲಸಗಳನ್ನ ಇಲ್ಲಿ ಹೇಳ್ತವೆ. ಮುಖ್ಯವಾಗಿ ಪೇಂಟಿಂಗ್ಗಳ ಮೂಲಕ ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ವಿಚಾರವಂತರು ಕೂಡ ಇವತ್ತು ಎಲ್ಲವನ್ನ ಒಂದು 45 ನಿಮಿಷಗಳವರೆಗೆ ನೋಡುವಂತ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಬಹುಮನಿ ಸುಲ್ತಾನರ ಆಡಳಿತದ ಹೊಸ ವಿಷಯಗಳನ್ನು ಕೂಡ ಕಲಿಯಕ್ಕೆ ಈ ಒಂದು ಪ್ರದರ್ಶನ ಕೂಡ ಕಾರಣ ಆಗಿದೆ. ಹೀಗಾಗಿ ಇವತ್ತು ಬಹುಮನಿ ಸುಲ್ತಾನರ ನಾಣ್ಯಗಳನ್ನ ನಾವು ನೋಡಿದ್ವಿ. ನಾಣ್ಯಗಳನ್ನು ನೋಡುವುದಾದ್ರೆ ತಾಮ್ರ, ಬೆಳ್ಳಿ, ಚಿನ್ನ ಇವೆಲ್ಲವುಗಳ ಲೋಹಗಳಿಂದ ಕೂಡಿರುವಂತಹ ನಾಣ್ಯಗಳನ್ನು ಕೂಡ ಸಂಗ್ರಹವನ್ನು ಕೂಡ ನೋಡಿದ್ದೀವಿ. ನಾವು ನುಮಿಸ್ಮ್ಯಾಟಿಕ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ನಾಣ್ಯಶಾಸ್ತ್ರ ಬಹುಮನಿ ಸುಲ್ತಾನರ ಒಂದು ಆಡಳಿತದ ಮೂಲಾಧಾರವಾಗಿ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ನಾಣ್ಯಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ಬದಿಯಲ್ಲಿ ಧರ್ಮದ ಬಗ್ಗೆ ಹೇಳುತ್ತೆ, ಇನ್ನೊಂದು ಬದಿಯಲ್ಲಿ ಆಡಳಿತಗಾರರ ಬಗ್ಗೆ, ಸುಲ್ತಾನರ ಬಗ್ಗೆ ಬೆಳಕನ್ನ ಚೆಲ್ಲುವಂಥದ್ದು ನಾಣ್ಯಗಳಿಂದ ಆಗಿದೆ. ಅದರ ಜೊತೆಗೆ ಬಹುಮನಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನಾವು ನೋಡ್ಬೇಕಾದಾಗ ಸಾಕಷ್ಟು ಇಲ್ಲಿ ನಿರ್ಮಿಸಿರುವಂತಹ ಸ್ಮಾರಕಗಳು, ಬೀದರ್, ಗುಲ್ಬರ್ಗ, ಬಿಜಾಪುರಗಳಲ್ಲಿ ನಿರ್ಮಿಸಿರುವಂತಹ ಆ ಸ್ಮಾರಕಗಳನ್ನ ನಾವು ನೋಡಿದಾಗ ಇಂಡೋ ಸರಾಸನಿಕ್, ಇಂಡೋ ಇಸ್ಲಾಮಿಕ್, ಇಂಡೋ ಪರ್ಷಿಯನ್ ಕಲೆ ನಮಗೆ ಗೋಚರವಾಗುತ್ತೆ. ಆ ಕಟ್ಟಡಗಳು ಗುಂಬಜ್ಗಳನ್ನ ಹೊಂದಿರೋದಾಗ್ಲಿ, ದೊಡ್ಡ ದೊಡ್ಡ ಬಾಗಿಲುಗಳನ್ನ, ದರ್ವಾಜಗಳನ್ನ ಹೊಂದಿರೋದಾಗ್ಲಿ, ಅದರ ಜೊತೆಗೆ ಕೋಟೆಗಳು ಸುತ್ತಲೂ ಭದ್ರವಾಗಿ ನಿರ್ಮಾಣ ಮಾಡಿರೋದಾಗ್ಲಿ, ಅದೇ ರೀತಿಯಾಗಿ ಮಿನಾರ್ಗಳನ್ನ ನಿರ್ಮಾಣ ಮಾಡಿರುವಂಥದ್ದು, ಮಸೀದಿಗಳನ್ನ ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಪರ್ಷಿಯನ್ ಭಾಷೆಯನ್ನು ಕೂಡ ಬಳಕೆ ಆಗಿದೆ. ಪರ್ಷಿಯನ್ ಭಾಷೆಯ ಜೊತೆಗೆ ಇಲ್ಲಿ ಉರ್ದು ಅಲ್ಲೂ ಕೂಡ ಉಲ್ಲೇಖಗಳು ನಾಣ್ಯಗಳ ಮೇಲೆ ನಾವು ಕಾಣ್ತೇವೆ. ಇಲ್ಲಿಯ ಒಂದು ಸ್ಮಾರಕಗಳ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತ ಒಂದು ವೈಶಿಷ್ಟ್ಯವನ್ನ ಹೊಂದಿರುವಂತದ್ದು ನಾವು ಕಾಣ್ತೇವೆ. ಧಾರ್ಮಿಕ ಸ್ಥಳ ಆಗಿರಬಹುದು, ಕೆಲಸಗಾರರ ಒಂದು ಸ್ಥಳಗಳಾಗಿರ್ಬಹುದು, ರಾಜ ಆಳ್ವಿಕೆ ಮಾಡಿರುವಂತಹ ಸ್ಥಳಗಳಾಗಿರಬಹುದು. ಅದೇ ರೀತಿಯಾಗಿ ಮೊಹಮ್ಮದ್ ಗವಾನ್ ಅಂತ ಶಿಕ್ಷಣ ಪ್ರೇಮಿ ಕೂಡ ನಾವು ಬಹುಮನಿ ಸುಲ್ತಾನರ ಕಾಲದಲ್ಲಿ ನಾವು ಕಾಣ್ತೇವೆ. ಮದರಸವನ್ನ, ಬೀದರ್ನ ಮದರಸವನ್ನ ನಾವು ಕಾಣ್ತೇವೆ. 2,000 ಒಂದು ಪುಸ್ತಕಗಳನ್ನು ಹೊಂದಿರುವಂತ ದೊಡ್ಡ ಗ್ರಂಥಾಲಯ ಕೂಡ ಆಗಿನ ಕಾಲದಲ್ಲಿ ಹೊಂದಿದ್ದ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುತ್ತೆ. ಬೀದರ್ ಕೂಡ ನಗರ ಯೋಜನೆಗೆ ಒಳಗಾಗಿತ್ತು ಆಗಿನ ಕಾಲದಲ್ಲಿ ಅನ್ನುವಂಥದ್ದು ಕೂಡ ಕಂಡು ಬರುತ್ತೆ. ಅದರ ಜೊತೆಗೆ ಎಲ್ಲ ಕಲೆ ಮತ್ತು ವಾಸ್ತುಶಿಲ್ಪ, ನಾಣ್ಯಶಾಸ್ತ್ರದ ಮೂಲಕ ಇವತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ವಿಚಾರ ಸಂಕಿರಣದ ಲಾಭ ತಟ್ಲಿ ಅನ್ನುವಂಥದ್ದನ್ನ ಆಶಿಸ್ತೇನೆ.